ಸರ್ ಇದು ಪ್ರಾಡಕ್ಟ್ ಬಂದು ಪುಣ್ಯಕೋಟಿ ಗೋಲ್ಡ್ 777 ಅಂತೇಳಿ. ಯಾರ ಹಸುಗಳಲ್ಲಿ ಕಿಚ್ಚಲ್ ಬಾವು ಸಮಸ್ಯೆ ಇದೆ, ಯಾರ ಹಸುವಲ್ಲಿ ಫ್ಯಾಟ್ ಬರ್ತಲ್ಲ, ಯಾರ ಹಸುವಲ್ಲಿ ಫಲ ನಿಲ್ತಾ ಇಲ್ಲ, ಯಾರ ಹಸುವಲ್ಲಿ ಬಾಡಿ ಸ್ಕೋರ್ ಚೆನ್ನಾಗಿ ಆಗ್ತಿಲ್ಲ, ಮತ್ತು ಯಾರ ಹಸುವಲ್ಲಿ ಹಾಲ್ ಡ್ರಾಪ್ ಆಗಿದೆ, ದಯವಿಟ್ಟು ಈ ಪ್ರಾಡಕ್ಟ್ ಬಳಸಿ. 1.5 ಲೀಟ್ರ್ ಹಾಲ್ ಡೆವಲಪ್ಮೆಂಟ್ ಆಗ್ತದೆ. ನಮ್ಮ ಪ್ರಾಡಕ್ಟ್ ಏನು ಮಾಡುತ್ತೆ ಅಂದರೆ ಹಸುಗೆ ಗುಡ್ ಬ್ಯಾಕ್ಟೀರಿಯಾಸ್ ಇಂಪ್ರೂವ್ ಮಾಡುತ್ತೆ, ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಸೊ ಈ ಪ್ರಾಡಕ್ಟ್ ಬಂದು ಪೌಡ್ರ್ ಫಾರ್ಮಲ್ಲಿ ಇರ್ತದೆ ಸರ್. 15 ಗ್ರಾಮ್ಸ್ ಬೆಳಗ್ಗೆ 15, ಸಾಯಂಕಾಲ 15 ಗ್ರಾಮ್ಸ್ ಕೊಟ್ಟರೆ ಯಾವುದೇ ಕೈ ತಿಂಡಿ ಕೊಡೋದ್ರಲ್ಲಿ ಮಿಕ್ಸ್ ಮಾಡಿ ಕೊಡಿ ಸಾಕು ಸರ್. 100% ಅಲ್ಲ 200% ರಿಸಲ್ಟ್ ಇದೆ. ಏನಾದರೂ ರಿಸಲ್ಟ್ ಇಲ್ಲ ಅಂದರೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ, ಮನಿ ಬ್ಯಾಕ್ ಗ್ಯಾರಂಟಿ. ISO ಸರ್ಟಿಫಿಕೇಶನ್ ಬಂದಿದೆ, ಮತ್ತು ಫುಡ್ ಸೇಫ್ಟಿ ಅಥಾರಿಟಿ FSSAI ಫುಡ್ ಲೈಸೆನ್ಸ್ ಇದೆ. 0% ಕೆಮಿಕಲ್, 0% ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತ ಹೇಳಿದ್ದಾರೆ. ಮತ್ತು ಇದರಿಂದ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದರಿಂದ ಎಷ್ಟೋ ಜನ ರೈತರಿಗೆ ಒಳ್ಳೆಯದಾಗ್ತದೆ. ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀವಿ, 100% ರಿಸಲ್ಟ್ ಇದೆ. 1 ತಿಂಗಳು ಬಳಸಿ ನಿಮ್ಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಹೇಳಿ, ನಿಮ್ದು ಏನು ದುಡ್ಡು ಕೊಟ್ಟಿರ್ತಾರೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀವಿ ಸರ್. ಸರ್ ನನ್ನ ಹೆಸರು ಮನೋಜ್ ಅಂತೇಳಿ, KMDFಯಿಂದ ಮಾತಾಡ್ತೀನಿ, ಅಂದರೆ ಕರ್ನಾಟಕ ಮಾಡರ್ನ್ ಡೈರಿ ಫಾರ್ಮಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು. ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಇವತ್ತು ನಮ್ಮದೊಂದು ತುಂಬ ದಿನ ಕನಸಿದು, ಏನಾದರೂ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ರೈತರಿಗೆ ಮತ್ತು ಹೈನುಗಾರಿಕೆಗೆ, ಏನಾದರೂ ಒಂದು ರೆವಲ್ಯೂಷನ್ ಪ್ರಾಡಕ್ಟ್ ತರಬೇಕು ಅಂದ್ಬಿಟ್ಟು ಸುಮಾರು ದಿವಸದಿಂದ, ಇದು ಸುಮಾರು ಒಂದು 8 ತಿಂಗಳಿಂದ ನಿಮ್ಮ ಆಲ್ರೆಡಿ ನಿಮ್ಮ ವೀಡಿಯೋದಲ್ಲಿ ಹೇಳಿದಿರೋ ಥರ ನಾವು ಪ್ರಾಡಕ್ಟ್ ತರ್ತಿದ್ದೀವಿ ಅಂತ ಲಾಸ್ಟ್ನ ಒಂದು 8-9 ತಿಂಗಳಿಂದ ಮುಂಚೆನೇ ಹೇಳಿದ್ವಿ. ಸೊ ಇವತ್ತು ಈ ಪ್ರಾಡಕ್ಟ್ ಮುಖಾಂತರ ನಿಮ್ಗೆ ಲಾಂಚ್ ಮಾಡಬೇಕು ಅಂತೇಳಿ ನಿಮ್ಮನ್ನು ಕರೆಸಿ ಇವತ್ತು ಕರೆದಿದ್ದೀವಿ ಸರ್. ಇವತ್ತು ಏನು ಪ್ರಾಡಕ್ಟ್ ಸರ್ ಇದು? ಸರ್ ಇದು ಪ್ರಾಡಕ್ಟ್ ಬಂದು ಪುಣ್ಯಕೋಟಿ ಗೋಲ್ಡ್ 777 ಅಂತೇಳಿ. ಈ ಪ್ರಾಡಕ್ಟ್ ಏನಂದರೆ ಹಸುಗಳಿಗೆ ಫಸ್ಟು ನಮಗೆ ಹೈನುಗಾರಿಕೆಯಲ್ಲಿ 2 ಸಮಸ್ಯೆ ನಮಗಿದೆ. ಮೇಯ್ನ್ ಸಮಸ್ಯೆ ಏನಂದರೆ ಹಸುಗಳಲ್ಲಿ ಬಾವು ಅಂತ ಹೇಳ್ತಾರೆ, ಮತ್ತು ಹಾಲಲ್ಲಿ ಫ್ಯಾಟ್ ಬರ್ತಾ ಇಲ್ಲ ಸರ್ ಅಂತ ಹೇಳ್ತಾರೆ. ಸೊ ಈ ಸಮಸ್ಯೆಗಳಿಗೆ ಈ ಪ್ರಾಡಕ್ಟು ಒಂಥರ ರಾಮಬಾಣ ಇದ್ದಂಗೆ ಸರ್. ಇದು 8 ತಿಂಗಳು ರಿಸರ್ಚ್ ಮಾಡಿದ್ದೀವಿ ಸರ್ ಇದ್ರ ಮೇಲೆ. ಯಾಕಂದರೆ ಏನೇ ಒಂದು ವಸ್ತು, ಒಂದು ಪ್ರಾಡಕ್ಟನ್ನ ನಾನು ಮಾರ್ಕೆಟಿಗೆ ಕೊಡಬೇಕು, ಅದು ರೈತರಿಗೆ ಸ್ಪೆಸಿಫಿಕಾಗಿ ಕೊಡಬೇಕಂದ್ರೆ ಅದು ರಿಸಲ್ಟ್ ಇದ್ರೇ ಕೊಡಬೇಕು. ನನ್ನ ಹಸುಗಳ ಮೇಲೆ ಪ್ರಯೋಗ ಮಾಡಿ ನನಗೆ ಸಕ್ಸಸ್ ಆಯಿತು, ಯಾಕೆ ಇದನ್ನು ನಮ್ಮ ಪಾಪ ಮಾರ್ಕೆಟಿಗೆ ತಗೊಂಡೋಗ್ಬಾರ್ದು, ರೈತರಿಗೆ ಉಪಯೋಗ ಆಗ್ತದೆ, ಇದರಿಂದ ಉಪಯೋಗ ಆಗ್ತದೆ ಸರ್. ಸೊ ಅದಕ್ಕೋಸ್ಕರ ಇವತ್ತು ಈ ಪ್ರಾಡಕ್ಟ್ ತಂದಿದ್ದೀನಿ ಸರ್. ನೀವೇನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿರುವಂಥದ್ದು ಇಲ್ಲ ಬೇರೆ ಕಡೆಯಿಂದ ನೀವು ತರಿಸ್ಕೊಂಡು ಮಾರಾಟ ಮಾಡ್ತಿರುವಂಥದ್ದು? ಸರ್ ನಾನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿರೋದು, ನಾನೇ ರಿಸರ್ಚ್ ಮಾಡಿಸಿರೋದು. 8 ತಿಂಗಳು ಇದನ್ನ ನ್ಯೂಟ್ರಿಷನಿಸ್ಟ್ ಅಂತ ಬರ್ತಾರೆ. ಯಾವುದೇ ಒಂದು ಮನುಷ್ಯನಿಗಾಗಿರ್ಬೋದು, ಒಂದು ಪ್ರಾಣಿಗಾಗಿರ್ಬೋದು, ಏನೇ ಒಂದು ತಿನ್ನೋ ವಸ್ತು ಬರಬೇಕಾದ್ರೆ ಅದಕ್ಕೆ ನ್ಯೂಟ್ರಿಷನಿಸ್ಟ್ ಅಂತ ಹೇಳ್ತಾರೆ, ಅದನ್ನು ರಿಸರ್ಚ್ ಮಾಡ್ತಾರೆ. ಸೊ ಅವ್ರ ಕೈಲಿ 8 ತಿಂಗಳು ರಿಸರ್ಚ್ ಮಾಡಿಸಿ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡ್ಸಿರೋ ಸರ್ ಇದನ್ನು. ಮತ್ತು ನೀವು ಕೇಳಿದ್ರಿ ಇದರಿಂದ ಉಪಯೋಗಗಳೇನು ಸರ್ ಅಂತ ಕೇಳಿದ್ರಿ. ಮೇಯ್ನ್ ಉಪಯೋಗ ಹೇಳ್ತೀನಿ ನೋಡಿ. ಹಸುಗೆ ಒಂದು ಮನುಷ್ಯನಲ್ಲಾಗಿರ್ಬೋದು, ಒಂದು ಪ್ರಾಣಿಯಲ್ಲಿ ಆಗಿರ್ಬೋದು, ಗಟ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅಂದರೆ ಗುಡ್ ಬ್ಯಾಕ್ಟೀರಿಯಾಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ 100 ರೋಗಗಳು ಸ್ಟಾರ್ಟ್ ಆಗೋದೇ ಹೊಟ್ಟೆಯಿಂದ. ಅದರಲ್ಲಿ ಹಸುಗಳು ಹುಲ್ಲು ತಿಂತದೆ. ಆ ಹುಲ್ಲಲ್ಲಿ ಬ್ಯಾಕ್ಟೀರಿಯಾಸ್ ಅನ್ನೋದು ಏನೇ ನೀವು ಎಷ್ಟೇ ಚೆನ್ನಾಗಿ ಬೆಳೆದ್ರೂ ಕೂಡ, ನೀವು ಎಷ್ಟೇ ಪೆಸ್ಟಿಸೈಡ್ ಮಾಡಿದ್ರೂ ಕೂಡ ಒಂದು 10% ಅನ್ನೋದು ಇದ್ದೇ ಇರುತ್ತದೆ ಮೇವಲ್ಲಿ. ಸೊ ಅದರಲ್ಲಿ ಏನಾಗ್ತದೆ, ಹಸುವಲ್ಲಿ ಗಟ್ ಹೆಲ್ತ್ ಇಂಪ್ರೂವ್ ಆಗಲ್ಲ. ಸೊ ಅವಾಗ ಏನಾಗ್ತದೆ, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇಂಪ್ರೂವ್ ಆಗ್ತದೆ. ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇಂಪ್ರೂವ್ ಆದಾಗ ಅವ್ರಿಗೆ ಸಮಸ್ಯೆಗಳು, ಬಾವುಗಳಾಗೋದು, ಮತ್ತು ಹಸುಗಳು ಕಾಯಿಲೆ ಬರೋದು, ಮತ್ತು ಹಸುಗಳು ವೀಕ್ ಆಗೋದು, ಮತ್ತು ಈ ಹಸುಗಳಲ್ಲಿ ಪದೇ ಫಲ ನಿಲ್ಲಲ್ಲ ಅನ್ನೋ ಸಮಸ್ಯೆಗಳು ಅವೆಲ್ಲ ಬರ್ತದೆ. ನಮ್ಮ ಪ್ರಾಡಕ್ಟ್ ಏನು ಮಾಡುತ್ತೆ ಅಂದರೆ ಹಸುಗೆ ಗುಡ್ ಬ್ಯಾಕ್ಟೀರಿಯಾಸ್ ಇಂಪ್ರೂವ್ ಮಾಡುತ್ತೆ, ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಮತ್ತು ಇದ್ರ ಬಳಸೋದ್ರಿಂದ ಏನಾಗ್ತದೆ, ಮೇಯ್ನ್ ರೀಸನ್ ಏನು ಅಂದರೆ ಸರ್, ನನ್ನ ಇದರಲ್ಲಿ ಹೈನುಗಾರಿಕೆಯಲ್ಲಿ ತಿಳ್ಕೊಂಡಿರೋದೇನೆಂದರೆ, ಬಾವು ಸಮಸ್ಯೆ ಇಲ್ಲ ಅಂದರೆ ಅವನು 70%, ಯಾವುದೇ ರೈತ ಆಗಲಿ 70% ಸಕ್ಸಸ್ ಇದರಲ್ಲಿ. ಸೊ ಇದ್ರ ಬಳಸೋದ್ರಿಂದ ಬಾವು ಬರಲ್ಲ. ನೆಕ್ಸ್ಟ್ ಥಿಂಗ್ ಏನಂದರೆ, ಹಸುಗಳು ಕೆಲವೊಂದು ಜನ ಪಾಪ ಎಷ್ಟೋ ಜನ ಹೇಳ್ತಾರೆ, ಈ ಸಮಯಕ್ಕೆ ಕೊಡಿಸ್ತಾ ಇದೆ, ಈಟ್ ನಿಲ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ಈಟ್ ನಿಲ್ಲಲ್ಲ ಅಂದರೆ ಮೇನ್ ರೀಸನ್ ಏನಂದರೆ ಹಸುವಲ್ಲಿ ಗರ್ಭಕೋಶದಲ್ಲಿ ಶಕ್ತಿ ಇರಲ್ಲ. ಯಾಕಂದರೆ ಇವಾಗ ನಾವು ಒಂದು ಹಸುವಲ್ಲಿ ಯಾವಾಗಲೂ ಹಾಲು ತೊಗೊಂಬಿಟ್ಮೇಲೆ ಅದಕ್ಕೆ ನಾವು ಕ್ಯಾಲ್ಸಿಯಂ ರೀಫಿಲ್ ಮಾಡ್ತಾ ಇರಲ್ಲ. ಅಂದರೆ ಯಾವುದೇ ಹಸುವಲ್ಲಾಗಿರ್ಬೋದು, ಏನೇ ಒಂದು ಪ್ರಾಣಿಯಲ್ಲಾಗಿರ್ಬೋದು, ಹಸುಗೆ ಕ್ಯಾಲ್ಸಿಯಮ್ಮು, ಪ್ರೋಟೀನ್ ಅನ್ನೋದು, ವಿಟಮಿನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಒಂದೊಂದು ಪ್ರೋಟೀನ್ ಮೇವಿಂದ ಸಿಗ್ತದೆ, ಇನ್ನೊಂದು ಪ್ರೋಟೀನು ಸಪ್ಲಿಮೆಂಟ್ಸ್ ಆಗಿ ಸಿಗ್ತದೆ. ಅದನ್ನು ನಾವು ಕೊಡಬೇಕಾಗ್ತದೆ. ಸೊ ಆ ಕೊಡಬೇಕಾಗಿರೋದಕ್ಕೋಸ್ಕರ ನಾವು ಈ ಪ್ರಾಡಕ್ಟ್ ತಂದಿದ್ದೀವಿ. ಮತ್ತು ಇದ್ರದ್ದು ಮೇಯ್ನ್ ರೀಸನ್ ಏನಂದರೆ, ಯಾರ ಹಸುವಲ್ಲಿ ಫ್ಯಾಟ್ ಬರ್ತಾ ಇರಲ್ಲ ಅವ್ರಿಗೆ ಹಸುವಲ್ಲಿ 3.5 to 3.9 ಒಳಗಡೆ ಫ್ಯಾಟ್ ಬರ್ತದೆ. ಫ್ಯಾಟ್ ಸಮಸ್ಯೆ ಇರೋರು. ಯಾಕಂದರೆ ಈಗ ನಿಮಗೆ ಫ್ಯಾಟ್ ಇಲ್ಲ ಅಂದರೆ ಹಾಲಲ್ಲಿ ಡೈರಿಯಲ್ಲಿ ನಿಮಗೆ ರೇಟ್ ಸಿಗೋಲ್ಲ. ಈಗ 3 ಒಳಗಡೆ ಇತ್ತಂದರೆ ನಿಮ್ಮ ಹಾಲು ತಗೊಳೋದು ಇಲ್ಲ ಡೈರಿಯಲ್ಲಿ. ಸೊ ಅವಾಗ ಏನಾಗ್ತದೆ, ನೀವು ಎಷ್ಟೇ ಚೆನ್ನಾಗಿ ಹಸು ಮಾಡಿದ್ರು ಕೂಡ, ಎಷ್ಟೇ ಚೆನ್ನಾಗಿ ಹೈನುಗಾರಿಕೆ ಮಾಡಿದ್ರು ಕೂಡ ಫ್ಯಾಟ್ ಇಲ್ಲ ಅಂದರೆ ನೀವು ಲಾಸಲ್ಲೇ ಹೋಗೋದು. ಸೊ ನಿಮಗೆ ಇದರಿಂದ ಉಪಯೋಗಗಳೇನಾಗ್ತದೆ, ಹಾಲಲ್ಲಿ ಫ್ಯಾಟ್ ಬರ್ತದೆ. ನೆಕ್ಸ್ಟು 1.5 ಲೀಟ್ರ್ ಹಾಲ್ ಡೆವಲಪ್ಮೆಂಟ್ ಆಗ್ತದೆ. ಸರ್ ಈ ಪ್ರಾಡಕ್ಟ್ ಯಾವ ಥರ ಇದೆ ಸರ್ ನೋಡ್ತೀನಿ? ಸರ್ ಇದು ಪ್ರಾಡಕ್ಟ್ ಬಂದು ನಿಮಗೆ ತೋರಿಸ್ಬಿಡ್ತೀನಿ ರೀ. ಇದು 4 kg ಬಾಕ್ಸ್ ಬರ್ತದೆ, ಅಂದರೆ 4 kg ವೆಯ್ಟ್ ಇರ್ತದೆ. ಸೊ ಈ ಪ್ರಾಡಕ್ಟ್ ಬಂದು ಪೌಡ್ರ್ ಫಾರ್ಮಲ್ಲಿ ಇರ್ತದೆ ಸರ್. ನೀವು ನೋಡ್ಬೋದು, ಪೌಡ್ರ್ ಫಾರ್ಮೆಟಲ್ಲಿ ಇರ್ತದೆ ಈ ಥರ. ಸೊ ಈ ಪೌಡ್ರ್ ಫಾರ್ಮೆಟಲ್ಲಿ ಇರೋದನ್ನು ನೀವೇನು ಮಾಡ್ತೀರಾ, ಡೈಲಿ ಇಷ್ಟೇ ಸರ್,
ಇದು 30 ಗ್ರಾಮ್ಸ್ ಇದೆ. ಇದರಲ್ಲಿ ಅರ್ಧ ಬೆಳಗ್ಗೆ, ಅರ್ಧ ಸಂಜೆ, ಅರ್ಧ 15 ಗ್ರಾಮ್ಸ್ ಸರ್. 15 ಗ್ರಾಮ್ಸ್ ಬೆಳಗ್ಗೆ, 15 ಸಾಯಂಕಾಲ 15 ಗ್ರಾಮ್ಸ್ ಕೊಟ್ಟರೆ ಯಾವುದೇ ಕೈ ತಿಂಡಿ ಕೊಡೋದ್ರಲ್ಲಿ ಮಿಕ್ಸ್ ಮಾಡಿ ಕೊಡಿ ಸಾಕು. ಹೌದು, ತಗೊಂಡು ಹಸುಗಳನ್ನು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀವಿ. 100% ರಿಸಲ್ಟ್ ಬರುತ್ತೆ ಇದರಲ್ಲಿ ಸರ್. 100% ಅಲ್ಲ, 200% ರಿಸಲ್ಟ್ ಇದೆ. ಏನಾದರೂ ರಿಸಲ್ಟ್ ಇಲ್ಲ ಅಂದರೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ, ಮನಿ ಬ್ಯಾಕ್ ಗ್ಯಾರಂಟಿ. ಮತ್ತು ISO ಸರ್ಟಿಫಿಕೇಷನ್ ಬಂದಿದೆ, ಮತ್ತು ಫುಡ್ ಸೇಫ್ಟಿ ಅಥಾರಿಟಿ FSSAI ಫುಡ್ ಲೈಸೆನ್ಸ್ ಇದೆ. ಅದರಲ್ಲಿ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡಿದ್ದಾರೆ 0% ಕೆಮಿಕಲ್, 0% ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತ ಹೇಳಿದ್ದಾರೆ. ಮತ್ತು ಇದರಿಂದ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅವನೊಂದು ವಸ್ತು ಬಗ್ಗೆ ಮನಿ ಬ್ಯಾಕ್ ಗ್ಯಾರಂಟಿ ಹೇಳ್ತಿದ್ದಾನಂದರೆ ಅವನು 100% ನಂಬಿಕೆ ಇದ್ದ ಆ ಪ್ರಾಡಕ್ಟಲ್ಲಿ ದಮ್ಮಿದ್ದಾಗಲೇ, ನಂಬಿಕೆ ಇದ್ದಾಗಲೇ ಅವನು ಪ್ರಾಡಕ್ಟ್ನ ಮಾರ್ಕೆಟಿಗೆ ತರೋಕ್ಕಾಗೋದು. ಯಾಕಂದರೆ ಈಗ ಪ್ರಾಡಕ್ಟ್ ತಂದುಬಿಟ್ಟು ಮಾರ್ತಾರೆ, ಎಲ್ಲರೂ ಮಾರ್ಕೊಂಡು ಹೋಗ್ತಾರೆ. ಬಟ್ ನಾವು ಹೇಳೋ ಥರ ಸ್ಪೆಸಿಫಿಕ್ಕಾಗಿ ಮನಿ ಬ್ಯಾಕ್ ಗ್ಯಾರಂಟಿ ಯಾರು ಹೇಳಿದ್ದಾರೆ? ಯಾವೊಂದು ಬೂಸದಲ್ಲಿ ಹೇಳಿದ್ದಾರೆ? ಯಾವೊಂದು ತಿಂಡಿಯಲ್ಲಿ, ಯಾವುದೋ ಒಂದು ತಿಂಡಿಯಲ್ಲಿ ಹೇಳಿದ್ದಾರೆ ಹೇಳಿ ನಮಗೆ. ನಾವು ಹೇಳ್ತಿದ್ದೀವಿ ಅಂದರೆ ನಮ್ಮ ಪ್ರಾಡಕ್ಟ್ ಮೇಲೆ ನಮಗೆ ನಂಬಿಕೆ ಇದೆ. ಮತ್ತು ಇನ್ನೊಂದು ಏನಂದರೆ ತುಂಬ 8 ತಿಂಗಳು ರಿಸರ್ಚ್ ಮಾಡಿಸಿದ್ದೀವಿ. ಆಮೇಲೆ ಎಷ್ಟೋ ಜನಕ್ಕೆ ಫ್ರೀಯಾಗಿ ಕೊಟ್ಟಿದ್ದೀವಿ. ಫ್ರೀಯಾಗಿ ಏನು ಕೊಟ್ಟಿದ್ದೀವಿ ಅಂದರೆ ಅವ್ರ ಹತ್ರ ನಮಗೆ ರಿಸಲ್ಟ್ಸ್ ಬೇಕು. ಈಗ ನನ್ನ ಪ್ರಾಡಕ್ಟ್ ಮೇಲೆ ನನಗೆ ವಿಶ್ವಾಸ ಇರ್ತದೆ, ನಾನು ಏನು ಬೇಕಾದ್ರೂ ಹೇಳ್ಬೋದು. ಬಟ್ ಬೇರೆಯವ್ರಿಗೊಂದು ಪ್ರಾಡಕ್ಟ್ ಕೊಟ್ಟು ನಾನು ಅವ್ರ ಹತ್ರ ರಿಸಲ್ಟು ಬಂದಮೇಲೆ ತಾನೇ ಅವರು ರಿಸಲ್ಟ್ ಹೇಳ್ತಾರೆ. ಸೊ ಅವ್ರ ಹತ್ರ ಎಲ್ಲ ಇನ್ಪುಟ್ಸ್ ತೊಗೊಂಡು, ಎಷ್ಟೋ ಜನ ರೈತರ ಹತ್ರ ಇನ್ಪುಟ್ಸ್ ತೊಗೊಂಡು ಇವತ್ತು ಮಾರ್ಕೆಟಿಗೆ ಬರಬೇಕು ಅದು ಎಲ್ಲನೂ ಕರೆಕ್ಟಾಗಿ ಇದೆ, ಬರಬೇಕು ಅಂತೇಳಿ ಬಂದಿದ್ದೀವಿ ಸರ್. ಇದರಿಂದ ಎಷ್ಟೋ ಜನ ರೈತರಿಗೆ ಒಳ್ಳೆಯದಾಗ್ತದೆ. ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀವಿ. 100% ರಿಸಲ್ಟ್ ಇದೆ. 100% ರಿಸಲ್ಟ್ ಇದೆ. ನಾನು 90% ಬೇರೆಯವ್ರ ಹತ್ರ 99% ಎಲ್ಲ ಹೇಳಲ್ಲ, 100% ರಿಸಲ್ಟ್ ಇದೆ. ಇವಾಗ ನಿಮಗೆ ಲೈವಲ್ಲಿ ನಮ್ಮ ಹಸುಗೆ ಬಳಸೋದನ್ನು ನಿಮ್ಗೆ ತೋರಿಸ್ತೀವಿ, ಹೆಂಗೆ ಬಳಸ್ತೀವಿ, ಏನು ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ನಾವು ತೋರಿಸ್ತೀವಿ. ತೋರಿಸಿ ಸರ್, ಯಾವ ಥರ ಯೂಸ್ ಮಾಡಬೇಕು. ಓಕೆ, ನಾನು ಆ್ಯಾವ್ರೇಜ್ ಆಗಿ 10 ಲೀಟ್ರ್ ಹಾಲು ಕರಿ ಹಸುಗೆ 4 kg ತಿಂಡಿ ಕೊಡ್ತೀವಿ ಸರ್. 4 kg ತಿಂಡಿ ಕೊಡ್ತೀವಿ. ಇದು 2 kg ಇದು ಬೂಸ. ಮತ್ತು ನಮ್ಮದು ನೋಡಿ, ಇದರಲ್ಲಿ ಎಷ್ಟೋ ಜನ ಕೇಳ್ತಾರೆ, ಬೂಸ ಇದೆ, ಹಿಂಡಿ ಇದೆ, ಕಳ್ಳೆ ಒಟ್ಟಿದೆ, ತುಂಬ ಥರ ಕಾಳುಗಳಿದ್ದಾವೆ. ಅಂದರೆ ನನಗೆ ಬೇಕಾಗಿತ್ತು, ನಾನು ಮಾಡ್ಕೊಂಡಿದ್ದೀನಿ. ನಾನೇನು ಹೇಳ್ತಾ ಇದ್ದೀನಿ, ಬರೀ ಇದೇ ಫೀಡ್ ಅಂತಲ್ಲ, ನೀವು ಯಾವುದೇ ಫೀಡ್ ಕೊಡಿ, ಆ ಫೀಡ್ ಜೊತೆ ಮಿಕ್ಸ್ ಮಾಡಿ. ಇವಾಗ ಇದು 2 kg ಇದೆ, ಇನ್ನು 2 kg ಹಾಕ್ಬೇಕು. ಅದಕ್ಕೆ ಇನ್ನು 2 kg ಕೊಡ್ತಾಯಿದ್ದೀನಿ. ಇವಾಗ ಈ ನಮ್ಮ ಪ್ರಾಡಕ್ಟು ನೋಡಿ ಸರ್, ಈಗ ನಮ್ಮದೇ ಪ್ರಾಡಕ್ಟ್ ಅಲ್ವಾ. 1 ಸ್ಪೂನ್ ಈ ಥರ ಮಿಕ್ಸ್ ಮಾಡ್ತೀವಿ, ಈಗ ಹಾಕ್ತೀವಿ ಅಷ್ಟೇ ಸರ್. ಓಕೆ, ಈಗ ಸರ್ ನನ್ನಲ್ಲಿ 5 ಹಸುಗಳಿದ್ದಾವೆ. ನಾನು 5 ಹಸುಗಳಿಗೆ ತಿಂಡಿ ಹಾಕಿಟ್ಟಿದ್ದೀನಿ. ಇವಾಗ ನಾವು ಬೆಳಗ್ಗೆ ತಿಂಡಿ ಕೊಡ್ತಾ ಇದ್ದೀವಲ್ವಾ, ಆ ತಿಂಡಿ ಕೊಡಬೇಕಾದ್ರೆ ನೋಡಿ, ತಿಂಡಿ ರೆಡಿ ಮಾಡಿದ್ದೀನಿ. ಇವಾಗ ಇದು 1 ಸ್ಪೂನ್ 15 ಗ್ರಾಮ್ಸು ನೋಡಿ, 15 ಗ್ರಾಮ್ಸು. ಇವಾಗ ನೋಡಿ, 5 ಹಸುಗೆ 1 ಸ್ಪೂನು. ಹೆಚ್ಚಾಗಿ ಬರಲಿ ಅಂತ 2-3 ಹಾಕಿದ್ರೆ ಸರ್ ಬೇಡ ಸರ್, ಅಗತ್ಯತೆ ಇಲ್ಲ ಸರ್. ಹಾಲು ಇನ್ನೂ ಜಾಸ್ತಿ ಬರಬೇಕು ಸರ್, ಅವೆಲ್ಲ ಸುಳ್ಳು ಸರ್. ಈಗ ಏನಾಗ್ತದೆ ಅಂದರೆ, ಮನುಷ್ಯನು ಎಷ್ಟು ತಿನ್ನಬೇಕು ಊಟ ಅಷ್ಟೇ ತಿನ್ನಬೇಕು. ಜಾಸ್ತಿ ತಿಂದ್ಬಿಟ್ರೆ ಏನು ಪ್ರಯೋಜನ ಬರೋಲ್ಲ. ಅವ್ನಿಗೆ ಎಷ್ಟು ಬೇಕು ಅಂದರೆ, ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಕೊಟ್ಟರೆ ಸಾಕು. ಇವಾಗ ಕೆಲವೊಂದು ಜನ ಏನು ಅನ್ಕೊಂಡ್ಬಿಡ್ತಾರೆ, 4 kg ಇವಾಗ 10 ಲೀಟ್ರ್ ಹಾಲು ಕರಿಯೋಸಿಗೆ 4 kg ತಿಂಡಿ ಕೊಡ್ತಾಯಿದ್ದೀನಿ, ಇನ್ನೊಂದು 2 kg ಕೊಟ್ಬಿಟ್ರೆ ಹಾಲು ಜಾಸ್ತಿ ಕರೆದು ಹಂಗೆಲ್ಲ ಕರಿಯಲ್ಲ ಸರ್. ಅದ್ರ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಕರಿಯೋದು. ಇವಾಗೇನಾದರೂ ಈ ಥರ ನಮ್ಮ ಪ್ರಾಡಕ್ಟ್ ಬಳಸಿದ್ದೀರಾ, ಇನ್ನೊಂದು 1.5 ಲೀಟ್ರ್ ಹಾಲು ರೈಸ್ ಆಗ್ತದೆ ಸಾಕು ಅಷ್ಟೇ. ಇವಾಗ ಬೆಳಗ್ಗೆ 15 ಗ್ರಾಮು, ಸಂಜೆ 15, ಬೆಳಗ್ಗೆ 1 ಸ್ಪೂನು, ಸಂಜೆ 1 ಸ್ಪೂನು. ಏನೋ ನಾವು ತೋರಿಸಿದ್ದೀನಿ. ನಿಮ್ಮ ತಿಂಡಿ ಏನು ಕೊಡ್ತೀರ, ನಾನು ಬೇರೆ ತಿಂಡಿ ಕೊಟ್ಟಿದ್ದೀನಿ, ನೀವು ಏನಾದರೂ ತಿಂಡಿ ಕೊಡಿ, ಆ ತಿಂಡಿಯಲ್ಲಿ 1 ಸ್ಪೂನ್ ಮಿಕ್ಸ್ ಮಾಡಿಕೊಟ್ಬಿಡಿ. ನೀವು ನೆಕ್ಸ್ಟ್ ಉಪ್ಪು ಹಾಕಬೇಕು, ಅದು ಹಾಕಬೇಕು, ಏನು ಬೇಡ ಸರ್. 1 ಸ್ಪೂನ್ ಹಾಕ್ಕೊಳ್ಳಿ. ನೀವು ಏನು ನಾರ್ಮಲಾಗಿ ಏನು ತಿಂಡಿ ಕೊಡ್ತೀರೋ ಆ ತಿಂಡಿ ಏನು ಪ್ರಮಾಣದಲ್ಲಿ ಕೊಡ್ತೀರೋ ಅಷ್ಟೇ ಕೊಡಿ. 1 ಸ್ಪೂನ್ ಅದ್ರ ಜೊತೆ ಮಿಕ್ಸ್ ಮಾಡಿಕೊಡಿ. ಈಗ ನಮ್ಮದು ತಿಂಡಿ ರೆಡಿ ಇದೆ. ಮತ್ತು ನಾವು ಪುಣ್ಯಕೋಟಿ ಗೋಲ್ಡು ಕೊಟ್ಟಿದ್ದೀವಿ. ಈಗೇನು ಮಾಡ್ತೀವಿ, ಕೆಲವೊಂದು ಜನ ಏನು ಮಾಡ್ತಾರೆ, ಡ್ರೈ ಇಟ್ಬಿಡ್ತಾರೆ. ಡ್ರೈ ಅಂದರೆ ನಾನೇನು ಹೇಳ್ತೀನಿ ಅಂದರೆ, ನೋಡಿ, ಈಗ ಫುಲ್ಲು ಡ್ರೈ ಕೊಡಬಾರ್ದು. ಏಕೆಂದರೆ ತಿಂದಾಗ ಗಂಟ್ಲಿಗೆ ಅಂಟುತ್ತೆ. ಏನೇ ತಿಂಡಿ ಕೊಡಿ, ನೀವು ಲೈಟಾಗಿ ಅದನ್ನು ವೆಟ್ ಮಾಡಿ, ಅಂದರೆ ತೇವಾಂಶ ಇರಬೇಕು. ಫುಲ್ಲು ನೀರು ಒಟ್ಟಬಾರ್ದು, ಫುಲ್ಲು ತೇವನು ಕಮ್ಮಿನೂ, ತೇವ ಇಲ್ಲದೇನೂ ಇರಬಾರ್ದು, ಮೀಡಿಯಮ್ ಆಗಿ. ನೋಡಿ, ಇವಾಗ ಅಟ್ತೀನಿ, ಒಂದು ಬಕೆಟ್ ಕೊಡ್ರಿ. ಇಷ್ಟಿಷ್ಟೇ ನೀರು ಅಷ್ಟೇ ಸಾಕು. ಲಾಸ್ಟಲ್ಲಿ ಇದೆಲ್ಲ ತಿದ್ದಿದ್ದಾದಮೇಲೆ ನೀರು ಕೊಡಿ, ಮಾಮೂಲಿ ಪ್ಲೈನ್ ವಾಟರ್ ಕೊಡಿ. ಎಷ್ಟು ಕುಡಿಯುತ್ತೋ ಅಷ್ಟು ಕುಡೀಲಿ. ಇವಾಗ ನಮ್ಮ ಹಸುಗಳಿಗೆ ಇಡ್ತೀನಿ, ಎಷ್ಟು ಖುಷಿಯಿಂದ ತಿನ್ನುತ್ತೆ ನೋಡಿ.
ಹಾಂ ಸರ್, ಪ್ರತಿ ದಿವಸ ಡೈಲಿ ಬೆಳಗ್ಗೆ ಸಂಜೆ ನಾವು ಇಷ್ಟೇ ತಿಂಡಿ ಕೊಡೋದು ಸರ್. ಏನೇನೋ ಬೇರೆ ಬೇರೆ ಎಲ್ಲ ತಗೊಂಬಂದು ಎಲ್ಲ ಮಾಡಲ್ಲ. ಇವಾಗ ಏನು ಕೊಟ್ಟಿದ್ದೀವೋ ವಿಡಿಯೋ ಮುಂದೆ ಏನು ತೋರಿಸಿದ್ದೀವೋ ಪ್ರತಿ ದಿವಸ ಅದೇ ಕೊಡೋದು. ಹಾಂ, ಸ್ವಲ್ಪ ಗಟ್ಟಿ ಆದರೆ ನೀರು ಹಾಕೊಳ್ರಿ, ಏನು ತೊಂದರೆ ಇಲ್ಲ. ಹಾಂ, ಗಟ್ಟಿ ಆಯಿತು, ಸ್ವಲ್ಪ ಸ್ವಲ್ಪ ನೀರು ಹಾಕೋದು ಅಷ್ಟೇ. ಸೇಮ್ ನಾವು ಇದೇ ಪದ್ಧತಿಯಲ್ಲಿ ಬೆಳಗ್ಗೆ ಸಂಜೆ ಇದೇ ಪದ್ಧತಿಯಲ್ಲಿ ನಾವು ಕೊಡೋದು. 2 ಟೈಮು, ಬೆಳಗ್ಗೆ 1 ಟೈಮು, ಸಂಜೆ 1 ಟೈಮು. ಬೆಳಗ್ಗೆ 1 ಸ್ಪೂನು, ಸಂಜೆ 1 ಸ್ಪೂನು. ನಾವೇನು ತಿಂಡಿ ಕೊಡ್ತೀರ ಆ ತಿಂಡಿಯಲ್ಲಿ 1 ಸ್ಪೂನ್ ಅಷ್ಟೇ ಸಾಕು. ಇಷ್ಟು ಪ್ರಮಾಣದಲ್ಲಿ ಕೊಟ್ಟು ಹಿಂಗೆ ಕರೆಕ್ಟಾಗಿ ಮಾಡಿದ್ರೆ ನಿಮ್ಗೆ 100% ರಿಸಲ್ಟ್ ಬರುತ್ತೆ. ಇವಾಗಲೂ ಹೇಳ್ತೇನೆ, ರಿಸಲ್ಟ್ ಬಂದಿಲ್ಲ ಅಂದರೆ 100% ಮನಿ ಬ್ಯಾಕ್ ಗ್ಯಾರಂಟಿ. ನಾನು ಅದಕ್ಕೆ ನಾನು ಇವತ್ತೇನು ಮಾತಾಡ್ತಾ ಇದ್ದೀನೋ ಆ ಮಾತು ಮೇಲೆ ನಾವು ನಿಂತ್ಕೊತೀವಿ ಸರ್. ನಾನೇನು ಹೇಳ್ತಾ ಇದ್ದೀನಿ, 15ರಿಂದ 25 ದಿವಸ ಒಳಗಡೆ ನಿಮ್ಗೆ ಆಟೋಮೆಟಿಕಾಗಿ ರಿಸಲ್ಟ್ ಗೊತ್ತಾಗುತ್ತೆ. 1 ತಿಂಗಳು ಬಳಸಿ ನಿಮ್ಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಹೇಳಿ, ನಿಮ್ದು ಏನು ದುಡ್ಡು ಕೊಟ್ಟಿರ್ತಾರೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀವಿ ಸರ್. ನಾನು ಎಲ್ಲರಿಗೂ ಇದೇ ಮಾತು ಹೇಳಕ್ಕೆ ಬಿಡ್ತೀನಿ. ಎಷ್ಟೋ ಜನ ಪ್ರಾಡಕ್ಟು ಮಾರ್ಕೆಟ್ಗೆ ಎಷ್ಟೆಷ್ಟೋ ಪ್ರಾಡಕ್ಟ್ ತಂದಿದ್ದಾರೆ, ಯಾರೂ 100% ರಿಸಲ್ಟ್ ಇದೆ ಅಂತ ಯಾರೂ ಹೇಳಿಲ್ಲ. ಮತ್ತು ಇನ್ನೊಂದು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿ ಹೇಳ್ತೇನೆ, ಮನಿ ಬ್ಯಾಕ್ ಗ್ಯಾರಂಟಿ ಅಂತ ಯಾರೂ ಹೇಳ್ತಾ ಇಲ್ಲ. ನಿಮ್ಗೆ ರಿಸಲ್ಟ್ ಬಂದಿಲ್ಲ, ನೀವೇನು ಕೊಟ್ಟಿರೋ ದುಡ್ಡಿಗೆ ನಾನು ವಾಪಸ್ ಕೊಡ್ತೀನಿ. ಇವತ್ತವರೆಗೂ ಯಾವ ಪ್ರಾಡಕ್ಟು ಬಂದಿಲ್ಲ, ಮುಂದೆ ಬಂದಿಲ್ಲ. ನಾವು ಮುಂದೆ ಬಂದಿದ್ದೀವಿ ಸರ್. ಯಾಕಂದರೆ ನಮ್ಮ ಮಾತು ಮೇಲೆ ನಮಗೆ, ಯಾಕಂದರೆ ನಮ್ಮ ಪ್ರಾಡಕ್ಟ್ ಮೇಲೆ ನಮ್ಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಆ ವಿಶ್ವಾಸ ನಂಬಿಕೆ ಮೇಲೇ, ಮತ್ತು ಬರೀ ವಿಶ್ವಾಸ ನಂಬಿಕೆ ಅಂತದಲ್ಲ, ಇದ್ರ ಮೇಲೆ ರಿಸರ್ಚ್ ಮಾಡಿದ್ದೀವಿ. ರಿಸರ್ಚ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಸರ್. ನಾವು ಯಾವುದೂ ರಿಟೇಲ್ ಶಾಪ್ಗೆ ಅಲ್ಲೂ ಕೊಡ್ತಾ ಇಲ್ಲ. ನಮ್ಮ ಹತ್ರನೇ ನಾವು ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡಿ ಸಿ ಒ ಡಿ ಆಪ್ಷನ್ ಕೊಡಲ್ಲ ನಾವು. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ. ತಗೊಳ್ಳಿ ನಮ್ಮ ಹತ್ರನೇ. ನಮ್ಮ ಹತ್ರ ಆರ್ಡ್ರ್ ಮಾಡಿ ನಿಮಗೆ ವಿತಿನ್ 2 ಡೇಸಲ್ಲಿ 3 ದಿವಸದ ಒಳಗಡೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಸರ್. ಕಳಿಸ್ಕೊಡ್ತೀವಿ. ಈಗ ನಾವು ಹಾಕಿದ್ವಿ ಸರ್. ಈಗ ಎಲ್ಲಾದರೂ ಒಂದು ಚೂರು ಏನಾದರೂ ಬಿಟ್ಟಿದೆಯಾ ಸರ್? ಈಗ ಯಾವುದೋ ಒಂದು ಪ್ರಾಡಕ್ಟ್ ಬಳಸಿದ ಕೆಲವೊಂದು ಹಸುಗಳು ಬಿಟ್ಬಿಡ್ತದೆ. ಇವಾಗ ನಾನು 5 ಹಸುಗಳಿಗೂ ಇಟ್ಟಿದ್ದೀನಿ. 5ರಲ್ಲೂ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಿಮ್ಮ ಕಣ್ಮುಂದೆನೇ, ಬೇರೆ ಏನು ಪಕ್ಕದಲ್ಲಿ ಸೈಡಲ್ಲಿ ಹೋಗಿ ಮಾಡೋದು ಅದೆಲ್ಲ ಏನಿಲ್ಲ ನೋಡಿ. ನಾನು ಪ್ರಾಡಕ್ಟ್ ಬಳಸಿದಾಗಿಂದ ಇವತ್ತವರೆಗೂ ನನಗೆ ಈ ಬಾವು ಸಮಸ್ಯೆ ಆಗಿರ್ಬೋದು, ಮತ್ತು ಫಲ ನಿಲ್ತಾ ಇಲ್ಲ, ಮತ್ತು ಹಾಲು ಡ್ರಾಪ್ ಆಗ್ತಾಯಿಲ್ಲ, ಡಿಗ್ರಿ ಬರ್ತಾಯಿಲ್ಲ ಅನ್ನೋದು ಸಮಸ್ಯೆ ನಾನು ಇವತ್ತವರೆಗೂ ಎಲ್ಲೂ ನೋಡಿಲ್ಲ ಸರ್. ನನ್ನ ಹಸುಗಳು ಇವತ್ತು ನಿಮ್ಮ ಕಣ್ಮುಂದೆ ಇದ್ದಾವೆ. ಯಾವುದಾದ್ರೂ ಹಸುಗಳು ವೀಕ್ ಆಗಿರೋವು ಯಾವುದಾದ್ರು ಇದ್ದಾವೆ ನೀವು ನೋಡ್ಕೊಳ್ಳಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ 10 ಹಸುಗಳಿದ್ದರೆ 1 ತಗೊಂಡೋಗಿ. ಕೆಲವೊಂದು ಜನ ಏನು ಮಾಡ್ತಾರೆ, ಪ್ರಾಡಕ್ಟ್ ಮಾಡಿದ್ರೆ ಸರ್ 10 ಹಸುಗೆ ಹಾಕಬೇಕು, ಒಂದು ಡಬ್ಬ ತೊಗೊಂಡ್ಬಿಟ್ರೆ ಒಂದು ವಾರಕ್ಕೆ ಆಗೋಗ್ತದೆ ಅಂತ ಹೇಳ್ತಾರೆ. ನನ್ನ ಹತ್ರ 1 ಡಬ್ಬ ತೊಗೊಂಡ್ರೆ 10 ಹಸುಗೆ 1 ತಿಂಗಳು ಬರ್ತದೆ. ಹಾಕಿ, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ 10 ಹಸುಗಳಿದ್ದರೆ 1 ತಗೊಂಡೋಗಿ. ಕೆಲವೊಂದು ಜನ ಏನು ಮಾಡ್ತಾರೆ, ಪ್ರಾಡಕ್ಟ್ ಮಾಡಿದ್ರೆ ಸರ್ 10 ಹಸುಗೆ ಹಾಕಬೇಕು, ಒಂದು ಡಬ್ಬ ತೊಗೊಂಡ್ಬಿಟ್ರೆ ಒಂದು ವಾರಕ್ಕೆ ಆಗೋಗ್ತದೆ ಅಂತ ಹೇಳ್ತಾರೆ. ನನ್ನ ಹತ್ರ 1 ಡಬ್ಬ ತೊಗೊಂಡ್ರೆ 10 ಹಸುಗೆ 1 ತಿಂಗಳು ಬರ್ತದೆ. ಹಾಕಿ, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾರ ಹಸುಗಳಲ್ಲಿ ಕಿಚ್ಚಲು ಬಾವು ಸಮಸ್ಯೆ ಇದೆ, ಯಾರ ಹಸುವಲ್ಲಿ ಫ್ಯಾಟ್ ಬರ್ತಾಯಿಲ್ಲ, ಯಾರ ಹಸುವಲ್ಲಿ ಫಲ ನಿಲ್ತಾ ಇಲ್ಲ, ಯಾರ ಹಸುವಲ್ಲಿ ಬಾಡಿ ಸ್ಕೋರ್ ಚೆನ್ನಾಗಿ ಆಗ್ತಿಲ್ಲ, ಮತ್ತು ಯಾರ ಹಸುವಲ್ಲಿ ಹಾಲ್ ಡ್ರಾಪ್ ಆಗಿದೆ, ದಯವಿಟ್ಟು ಈ ಪ್ರಾಡಕ್ಟ್ ಬಳಸಿ. ಬಳಸಿದ ಮೇಲೆ ನಿಮ್ಗೆ 100% ರಿಸಲ್ಟ್ ಬಂದೇ ಬರುತ್ತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ. ಬಂದ ಮೇಲೆ ದಯವಿಟ್ಟು ನಾನು ಇನ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಯಾರ್ಯಾರು ಪ್ರಾಡಕ್ಟ್ ಕೊಡ್ತೀನಿ ಅವ್ರ ಹತ್ರ ರಿವ್ಯೂಸು ನಾನು ನೆಕ್ಸ್ಟ್ ಮಾಡಿಸ್ತೀನಿ ಸರ್. ರಿಸಲ್ಟ್ ಬಂದ ಮೇಲೆ ಅವ್ರನ್ನೇ ಕುಣಿಸಿ, ರೈತರನ್ನೇ ಕುಣಿಸಿ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಿಸ್ತೀನಿ ಸರ್. ಇದೇ ನಿಮ್ಮ ಚಾನಲಲ್ಲೇ ನಿಮ್ಮ ಮುಖಾಂತರನೇ ರೈತರಿಗೆ ತಲುಪಿಸ್ತೀನಿ ಸರ್.